ತಮಿಳುನಾಡಿನಲ್ಲಿ ದಳಪತಿ ಸರ್ಕಾರಕ್ಕೆ ಕೌಂಟ್ ಡೌನ್. ನಾಳೆಯಿಂದಲೇ ತಮಿಳುನಾಡಿನಲ್ಲಿ ವಿಜಯ್ ದರ್ಬಾರ್. ನಾಳೆಯಿಂದಲೇ ತಮಿಳುನಾಡಿನಲ್ಲಿ ವಿಜಯ್ ದರ್ಬಾರ್. ಮಧ್ಯಾಹ್ನ 3:30ಕ್ಕೆ ತಮಿಳುನಾಡು ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿರೋ ದಳಪತಿ ವಿಜಯ್. ಬಹುಮತ ಸಾಬೀತಿಗೆ 2 ವಾರಗಳ ಸಮಯ ಕೇಳಿದ್ದಾರೆ ವಿಜಯ್. ನಾಳೆಯೇ ಮುಖ್ಯಮಂತ್ರಿಯಾಗಿ ವಿಜಯ್ ಪ್ರಮಾಣ ವಚನ. ಚೆನ್ನೈನ ನೆಹರು ಮೈದಾನದಲ್ಲಿ ಅದ್ದೂರಿ ಸಮಾರಂಭಕ್ಕೆ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ರಾಧನ್ ಪಂಡಿತ್ ಇಟ್ಟಿರುವ ಬೆಳಗ್ಗೆ 11:30ರ ಶುಭ ಮುಹೂರ್ತದಲ್ಲಿ ಈ ಒಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಟಿವಿಕೆ ಸರ್ಕಾರ ರಚಿಸಲು ಇನ್ನು 10 ಶಾಸಕರ ಕೊರತೆ ಇದೆ. ಈಗಾಗಲೇ ಕಾಂಗ್ರೆಸ್ ಎಡಪಕ್ಷಗಳು ಜೊತೆಗೆ ಪಿಎಂಕೆ ಜೊತೆ ಮಾತುಕತೆಯನ್ನ ಕೂಡ ನಡೆಸಿರುವಂತದ್ದು. ಈ ಮಧ್ಯೆ ಪ್ರೋಟೆಂ ಸ್ಪೀಕರ್ ಆಗಿ ಸೆಂಗೋಟಿಯನ್ ಆಯ್ಕೆಯಾಗಲಿದ್ದಾರೆ. ತಮಿಳುನಾಡಿನಲ್ಲಿ ದಳಪತಿ ಸರ್ಕಾರಕ್ಕೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ. ನಾಳೆಯಿಂದಲೇ ತಮಿಳುನಾಡಿನಲ್ಲಿ ವಿಜಯ್ ದರ್ಬಾರ್ ಶುರುವಾಗಲಿದೆ. ಮಧ್ಯಾಹ್ನ 3:30ಕ್ಕೆ ತಮಿಳುನಾಡು ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿರೋ ದಳಪತಿ ವಿಜಯ್ ಬಹುಮತ ಸಾಬೀತಿಗೆ 2 ವಾರಗಳ ಸಮಯವನ್ನ ಕೇಳಿದ್ದಾರೆ. ನಾಳೆಯೇ ಮುಖ್ಯಮಂತ್ರಿಯಾಗಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಚೆನ್ನೈನ ನೆಹರು ಮೈದಾನದಲ್ಲಿ ಅದ್ದೂರಿ ಸಮಾರಂಭಕ್ಕೆ ಈಗಾಗಲೇ ತಯಾರಿ ಆಗ್ತಾ ಇದೆ. ರಾಧನ್ ಪಂಡಿತ್ ಅವರು ಇಟ್ಟಿರುವಂತಹ 11:30ರ ಬೆಳಗ್ಗೆ ಶುಭ ಗಳಿಗೆಯಲ್ಲಿ ಒಂದು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಟಿವಿಕೆ ಸರ್ಕಾರ ರಚಿಸಲು ಇನ್ನು 10 ಶಾಸಕರ ಕೊರತೆ ಇದೆ. ಈಗಾಗಲೇ ಕಾಂಗ್ರೆಸ್ ಜೊತೆಗೆ ಎಡಪಕ್ಷಗಳು ಪಿಎಂಕೆ ಬೆಂಬಲ ಕೂಡ ಕೊಟ್ಟಿದೆ. ಮತ್ತೊಂದು ಕಡೆ ಅಣ್ಣಾ ಡಿಎಂಕೆ ಜೊತೆಗೂ ಕೂಡ ಟಿವಿಕೆ ಮಾತುಕತೆಯನ್ನ ನಡೆಸಿದೆ ಅಂತ ಮಾಹಿತಿಗಳು ಈಗ ಬಂದಿರುವಂತದ್ದು. ತಮಿಳುನಾಡಿನಲ್ಲಿ ದಳಪತಿ ಸರ್ಕಾರಕ್ಕೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ. ನಾಳೆಯಿಂದಲೇ ತಮಿಳುನಾಡಿನಲ್ಲಿ ವಿಜಯ್ ದರ್ಬಾರ್ ಶುರುವಾಗಲಿದೆ. ಮಧ್ಯಾಹ್ನ 3:30ಕ್ಕೆ ತಮಿಳುನಾಡಿನ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ ವಿಜಯ್ ಅವರು. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ ದಳಪತಿ ವಿಜಯ್. ಬಹುಮತ ಸಾಬೀತಿಗೆ 2 ವಾರ ಕಾಲಾವಕಾಶ ಸಮಯವನ್ನ ಕೇಳಿದ್ದಾರೆ. ಆದರೆ ನಾಳೆಯೇ ಮುಖ್ಯಮಂತ್ರಿಯಾಗಿ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಚೆನ್ನೈನ ನೆಹರು ಮೈದಾನದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ರಾಧನ್ ಪಂಡಿತ್ ಅವರು ಒಂದು ಶುಭ ಮುಹೂರ್ತವನ್ನ ಕೊಟ್ಟಿರುವಂಥದ್ದು 11:30ಗೆ ತಾವು ವಿಜಯ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಅಧಿಕೃತವಾಗಿ ನಾಳೆ ದರ್ಬಾರ್ ಶುರು ಮಾಡಲಿದ್ದು ಸಿಎಂ ಆಗಲಿದ್ದಾರೆ. ಮತ್ತೊಂದು ಕಡೆ ಅಣ್ಣಾ ಡಿಎಂಕೆ ಜೊತೆಗೂ ಕೂಡ ಈಗಾಗಲೇ ಟಿವಿಕೆ ಮಾತುಕತೆಯನ್ನ ನಡೆಸಿದೆ. ಈ ಮಧ್ಯೆ ಪ್ರೋಟಿಯಂ ಸ್ಪೀಕರ್ ಆಗಿ ಆಯ್ಕೆ ಕೂಡ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡಿನಲ್ಲಿ ಇದೀಗ ದಳಪತಿ ಸರ್ಕಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆಯಿಂದ ತಮಿಳುನಾಡಿನಲ್ಲಿ ವಿಜಯ್ ಅವರ ದರ್ಬಾರ್ ಹೇಗಿರಲಿದೆ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ಮಧ್ಯಾಹ್ನ 3:30ಕ್ಕೆ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಬಹುಮತ ಸಾಬೀತಿಗೆ 2 ವಾರಗಳ ಸಮಯಾವಕಾಶವನ್ನ ಕೂಡ ಕೇಳಿಕೊಂಡಿರುವಂಥದ್ದು. ನಾಳೆಯೇ ಮುಖ್ಯಮಂತ್ರಿಯಾಗಿ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಚೆನ್ನೈನ ನೆಹರು ಮೈದಾನದಲ್ಲಿ.